ಈಗಷ್ಟೇ ಮೃತ್ಯುದೇವತೆ ಮೂವಿ ನೋಡ್ಕೊಂಡು ಬರ್ತಾ ಇದ್ದೀನಿ. ಸೊ ತುಂಬಾನೇ ಸಖತ್ತಾಗಿದೆ. ಒನ್ ಟೈಮ್ ವಾಚಬಲ್ ಅಲ್ಲ ಇದು. 10 ಸರಿ ನೋಡಿದ್ರು ಬೇಜಾರಾಗಲ್ಲ. ನನಗಂತೂ ಇನ್ನು 2-3 ಸರಿ ನೋಡ್ಬೇಕು ಅಂತ ಅನ್ಸ್ತಾ ಇದೆ. ಅಷ್ಟು ಚೆನ್ನಾಗಿ ಬಂದಿದೆ. ನನ್ನ ಕ್ಯಾರೆಕ್ಟರ್ ದೀಪಾ ಕ್ಯಾರೆಕ್ಟರ್ ಪರ್ಫಾರ್ಮೆನ್ಸ್ ವೈಸ್ ಆಗಿ ತುಂಬಾ ಚೆನ್ನಾಗಿ ಮಾಡಿದೀನಿ. ಅಂಡ್ ಇಲ್ಲಿ ತುಂಬಾ ಹೈಲೈಟ್ ಆಗೋದಂದ್ರೆ ನಮ್ಮ ನಾಟಿಕೋಳಿ ಮಾದೇವ ಕ್ಯಾರೆಕ್ಟರ್ ಸಖತ್ ಪರ್ಫಾರ್ಮೆನ್ಸ್ ಮಾತ್ರ. ಸೊ ಎಲ್ಲರೂ ಬಂದು ಮೂವಿನ ವಾಚ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಾರಿಕಾ ರಾವ್. ಈಗಷ್ಟೇ ಹೋಗಿ ಸಿನಿಮಾನ ನೋಡ್ಕೊಂಡು ಬಂದೆ. ಏನ್ ಹೇಳ್ತೀನಿ ಅಂತಂದ್ರೆ, ಸಿನಿಮಾನ ಆಕ್ಚುಲಿ ಮಾಡೋದು ಒಂದು ವಿಧಾನ ಆದ್ರೆ, ಮಾಡಿ ಅದನ್ನ ಥಿಯೇಟರ್ಗೆ ತಗೊಂಡ್ ಬಂದು ಕೊಟ್ಟು ಮತ್ತೆ ಜನಗಳ ಜೊತೆ ಕುತ್ಕೊಂಡು ನೋಡ್ತೀವಲ್ಲ, ಸೊ ಅದು ಬೇರೆ ಲೆವೆಲ್ ಎಕ್ಸ್ಪೀರಿಯನ್ಸು. ಸೊ ಎಲ್ಲಾ ಆರ್ಟಿಸ್ಟ್ಗಳಿಗೂ ಅದು ಸಿಗಲ್ಲ. ಎಷ್ಟೋ ಸಿನಿಮಾಗಳು ಬರುತ್ತೆ, ಮಧ್ಯದಲ್ಲೇ ನಿಂತು ಹೋಗುತ್ತೆ. ಸೊ ನಾವೆಲ್ಲರೂ ಬ್ಲೆಸ್ಡ್. ಯಾಕಂತಂದ್ರೆ ನವೀನ್ ಸರ್ ಇವತ್ತಿನ ತನಕ ಈ ಸಿನಿಮಾನ ಇಲ್ಲಿ ತಗೊಂಡ್ಬರಕ್ಕೆ ಅವರೇ ಮುಖ್ಯ ಕಾರಣ. ಸೊ ಆಡಿಯನ್ಸ್ ಜೊತೆ ಕುತ್ಕೊಂಡು ನಮ್ಮ ಸಿನಿಮಾನ ನೋಡಿದಾಗ ತುಂಬಾ ಖುಷಿ ಆಯ್ತು. ನಾನು ಈ ಸಿನಿಮಾದಲ್ಲಿ ಆರ್ತಿ ಅನ್ನೋ ಕ್ಯಾರೆಕ್ಟರ್ನ ಮಾಡಿದೀನಿ. ಬಂದವರೆಲ್ಲ ಮಾತಾಡಿಸ್ತಾ ಇದಾರೆ. ನಮ್ಗಳಿಗೆ ಆರ್ಟಿಸ್ಟ್ಗೆ ಏನಂತಂದ್ರೆ ಮೇನ್ ಆಗಿ, ನೀವು ಸಾರಿಕಾ ಅಲ್ವಾ ಅಂತ ಹೇಳಿದ್ರೆ ನಮ್ಗೆ ಅಷ್ಟು ಇದನ್ಸಲ್ಲ. ನೀವು ಆರ್ತಿ ಅಲ್ವಾ ನೀವು ಅಂತ, ಯಾಕಂತಂದ್ರೆ ಕ್ಯಾರೆಕ್ಟರ್ ಅಷ್ಟು ಕನೆಕ್ಟ್ ಆದಾಗ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಸೊ ಎಲ್ಲ ಒಳ್ಳೆ ಹೇಳ್ತಾ ಇದಾರೆ, ರಿವ್ಯೂ ಹೇಳ್ತಾ ಇದಾರೆ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದಾರೆ. ಸೊ ದಯವಿಟ್ಟು ಮೃತ್ಯುದೇವತೆ ನಿಯರೆಸ್ಟ್ ಥಿಯೇಟರ್ಸ್ ಅಲ್ಲಿ ಬಂದಿದೆ, ಹೋಗ್ಬಿಟ್ಟು ನೋಡಿ. ನಿಮ್ಮ ಒಪಿನಿಯನ್ಗಳು ನಮ್ಗೆ ತುಂಬಾ ಮುಖ್ಯ. ಯಾಕಂತಂದ್ರೆ ನೆಕ್ಸ್ಟ್ ಮಾಡೋ ಸಿನಿಮಾಗಳಿಗೂ ನಮ್ಗೆ ಹೆಲ್ಪ್ ಆಗುತ್ತೆ, ನಾವ್ ಏನ್ ಇಂಪ್ರೂವ್ ಮಾಡ್ಕೋಬಹುದು ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ರು ಮೃತ್ಯುದೇವತೆ ಸಿನಿಮಾ ರಿಲೀಸ್ ಆಗಿದೆ, ಥಿಯೇಟರ್ಗೆ ಹೋಗ್ಬಿಟ್ಟು ನೋಡಿ. ಥ್ಯಾಂಕ್ ಯು. ಎಲ್ರು ನಮಸ್ಕಾರ. ಸೊ ಇವತ್ತು ನಮ್ಮ ಸಿನಿಮಾ ರಿಲೀಸ್ ಆಗಿದೆ. ನಾವೇನೋ ಚೆನ್ನಾಗಿದೆ ಅಂತ ಹೇಳ್ತೀವಿ, ಅಂಡ್ ಜನ ಬಂದು ನೋಡ್ಬೇಕು. ಸೊ ಜನ ಫ್ಯಾಮಿಲಿ ಫ್ರೆಂಡ್ಸ್ನ ಕರ್ಕೊಂಡ್ ಬಂದ್ರೆ ಇನ್ನೂ ನಮಗೂ ರೀಚ್ ಆಗುತ್ತೆ ಮೂವಿ. ಒಂದು ರಿಲೀಸ್ ಆಗಿದೆ ಎಲ್ರಿಗೂ ಗೊತ್ತಾಗುತ್ತೆ. ಸೊ ಈ ಸಿನಿಮಾದಲ್ಲಿ ನಾನು ಮುಂಚೆ ಕ್ಯಾರೆಕ್ಟರ್ ಮಾಡಿದ್ದೀನಿ, ಇಷ್ಟ ಆಗಿರ್ಬೇಕು ಎಲ್ಲರಿಗೂ. ಅಂಡ್ ದಯವಿಟ್ಟು ಕನ್ನಡ ಜನತೆ ಬಂದು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೊ ಮಚ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.